ಓಂ ಶ್ರೀ ಗುರುಭ್ಯೋ ನಮಃ. ಓಂ ಅಗಸ್ತ್ಯರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಯಿ ಅಶ್ವಿನ್ ಅಸ್ಟ್ರಾಲಜಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. 2025 ವರ್ಷಫಲ ನೋಡ್ತಾ ಇದ್ದೀವಿ. ಸಿಂಹ ರಾಶಿಯವರಿಗೆ 2025 ವರ್ಷಫಲ ಹೇಗಿದೆ? 12 ರಾಶಿಗೆ ನೋಡ್ತಾ ಬರ್ತಿದ್ವಿ. ಸಿಂಹ ರಾಶಿಯವರಿಗೆ ಮೇಯ್ನಾಗಿ ಅಷ್ಟಮ ಶನಿ ಶುರು ಆಯಿತು ಮಾರ್ಚ್ ತಿಂಗಳಿಂದ. ಅದರ ಇಂಪ್ಯಾಕ್ಟ್ ಇವಾಗಲೇ ತೋರಿಸ್ತಾ ಇರುತ್ತೆ. ಅಷ್ಟಮ ಶನಿ ಅಂದರೆ ಏನು ಅಂತ ಕೇಳಿದ್ರೆ, ಅಷ್ಟಮ ಶನಿ ಬಂದಾಗ ಕಷ್ಟಗಳು ಜಾಸ್ತಿ ಬರುತ್ತೆ. ಇದರ ಪರಿಣಾಮ ಹೇಗಿರುತ್ತಂದರೆ, ನಿಮಗೆ ಶನಿ ಸೈಲೆಂಟಾಗಿ ನಿಮಗೆ ತೊಂದರೆಗಳನ್ನು ಕ್ರಿಯೇಟ್ ಮಾಡ್ತಾರೆ, ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾರೆ. ನೀವು ಇವಾಗಲೇ ಎಚ್ಚೆತ್ಕೊಂಡ್ರೆ ಒಳ್ಳೆಯದು. ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರೆ. ಅಷ್ಟಮ ಶನಿ ಬಂದಾಗ ನಿಮ್ಮ ಪೇರೆಂಟ್ಸ್ನ ಬೈಯಕ್ಕೆ ಹೋಗ್ಬೇಡಿ, ನಿಮ್ಮ ಲೈಫ್ ಪಾರ್ಟ್ನರ ಬೈಯಕ್ಕೆ ಹೋಗ್ಬೇಡಿ, ಯಾರನ್ನೂ ಬೈಯಕ್ಕೆ ಹೋಗ್ಬೇಡಿ, ಯಾರನ್ನೂ ಅವಾಚ್ಯ ಶಬ್ದಗಳಲ್ಲಿ ಬೈಯಕ್ಕೆ ಹೋಗ್ಬೇಡಿ. ನಿಮ್ಮ ಅಪ್ಪ ಅಮ್ಮನ್ನ, ನಿಮ್ಮ ಲೈಫ್ ಪಾರ್ಟ್ನರ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವರನ್ನು, ಮನೇಲಿರೋ ಹೆಂಗಸರನ್ನ ಕಣ್ಣೀರು ಹಾಕಿಸ್ಬಾರ್ದು ಸಿಂಹರಾಶಿಯವರು. ಸೊ ಏನಕ್ಕೆ ಹೇಳ್ತೀನಿ ಇದೆಲ್ಲ ಅಂದರೆ, ನಾನು ಮಾಡಲ್ಲ ಸರ್, ನೀವು ಮಾಡಲ್ಲ, ಯಾರಾದರೂ ಒಬ್ಬರು ಸಿಂಹರಾಶಿಯವರು ಯಾರೇ ಆಗಿರಲಿ, ಯಾರು ಮನೇಲಿ ಇರೋ ಹೆಣ್ಮಕ್ಳನ್ನ ಕಣ್ಣೀರು ಹಾಕಿಸ್ಬಾರ್ದು. ಅಷ್ಟಮ ಶನಿ ಬಂದಾಗ ಅದ್ರ ಎಫೆಕ್ಟು ದೊಡ್ಡದಾಗಿ ತೋರಿಸುತ್ತೆ. ನಾವು ಯಾರಿಗೆ ಏನೇ ಒಂದು ಕರ್ಮಗಳು ಮಾಡಿದರೆ ಅದು ಈ ಟೈಮಲ್ಲಿ ರಿಟರ್ನ್ ಹೊಡೆಯುತ್ತೆ. 30 ವರ್ಷದಿಂದ ಅವ್ರಿಗೆ ಏನೂ ಆಗಿರಲ್ಲ. ಅಷ್ಟಮ ಶನಿ ಬಂದಾಗ ಅವನು ರಾಜನೇ ಆಗಿರಲಿ, ರೋಡಿಗೆ ಬಂದೇ ಬರ್ತಾನೆ. ಅವನು ಏನೂ ಇಲ್ದಲೆ ಎಲ್ಲ ಮಾರಿ ರೋಡಿಗೆ ಸೇರ್ಕೊತಾನೆ. ಸೊ ಶನಿ ಅವರ ದೃಷ್ಟಿಯಿಂದ ಯಾರೂ ತಪ್ಪಕ್ಕಾಗಲ್ಲ. ಅವರು ಧರ್ಮಕ್ಕೆ ಅವರ ಅಧಿಪತಿಯವರು. ಯಾರು ಪುಣ್ಯ ಕೆಲಸ ಮಾಡ್ತಾರೋ ಅವರಿಗೆ ತುಂಬ ಫೇವರ್ ಆಗಿರ್ತಾರೆ. ಯಾರು ಸುಳ್ಳು ಹೇಳೋದಿಲ್ವೋ ಅವರಿಗೆ ತುಂಬ ಫೇವರ್ ಆಗಿರ್ತಾರೆ. ತಂದೆ ತಾಯಿಗೆ, ಗುರುವಿಗೆ, ಹೆಣ್ಣು ಮಕ್ಕಳಿಗೆ ಯಾರು ತುಂಬ ಗೌರವವಾಗಿ ನಡೆಸ್ಕೊತಾರೋ ಅವರಿಗೆ ಶನಿ ಬಂದು ಯಾವಾಗಲೂ ಫೇವರ್ ಆಗಿರ್ತಾರೆ. ನಿತ್ಯ ಬ್ರಹ್ಮಚಾರಿಯಾಗಿ ಯಾರಿರ್ತಾರೋ ಶನಿ ಅವರಿಗೆ ಯಾವಾಗಲೂ ಜೊತೆಯಲ್ಲೇ ಒಳ್ಳೆ ಕೆಲಸನೇ ಮಾಡ್ತಾ ಇರ್ತಾರೆ. ಬ್ರಹ್ಮಚಾರಿಗಳಂದರೆ ಶನಿಗೆ ತುಂಬ ಇಷ್ಟ. ಸೊ ನೀವು ಬ್ರಹ್ಮಚಾರಿ ಆಗಿ ಅಂತ ಹೇಳ್ತಿಲ್ಲ. ಹಾಗೆ ಯಾರಿಗೂ ನೀವು ಬೈಯಕ್ಕೆ ಹೋಗ್ಬೇಡಿ, ಯಾವುದೇ ಒಂದು ವಿಷಯದಲ್ಲಿ ಇನ್ವಾಲ್ವ್ ಆಗೋಕ್ಕೆ ಹೋಗ್ಬೇಡಿ, ಯಾರಿಗೂ ಮೋಸ ಮಾಡಬಾರದು. ಇದು ಒಂದು ಮೇಜರ್ ಪಾಯಿಂಟ್. ಹಾಗೆ ಮನೆಯಲ್ಲಿ ನೀವು ಬೆಳಗಿನ ಜಾವ ಬೇಗ ಇದ್ದರೆ ನಿಮಗೆ ಒಳ್ಳೆಯದು. ಶನಿಗೆ ಒಂದು ಸೋಂಬೇರಿತನ ಅನ್ನೋದು ಇಷ್ಟ ಆಗೋದಿಲ್ಲ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ನೀವು ರನ್ನಿಂಗಾರು ಹೋಗಿ ನಿಮ್ಮ ವರ್ಕ್ ಏನಿದೆಯೋ ಅದನ್ನು ನೋಡ್ತಾ ಬನ್ನಿ. ಹಾಗೆ ಅಷ್ಟಮ ಶನಿಯಲ್ಲಿ ಮದುವೆ ಆಗ್ಬೋದು ಅಂದರೆ, ಅಷ್ಟಮ ಶನಿಯಲ್ಲಿ ಮದುವೆ ಆಗ್ಬೋದು. ಕೆಲವೊಂದು ಅದರ ಒಂದು ಸೂಕ್ಷ್ಮತೆ ಇದೆ. ಏನಂದರೆ, ಒಳ್ಳೆ ಶುಭ ಗ್ರಹಗಳ ದಶಾಭಕ್ತಿ ನಡಿಬೇಕು. ಬುಧ ಗ್ರಹ ಆಗಿರ್ಬೋದು, ಗುರು ಗ್ರಹ ಆಗಿರ್ಬೋದು, ಅಥವಾ ನಿಮಗೆ ಶುಕ್ರ ಗ್ರಹದ ಶುಕ್ರ ಸಿಂಹರಾಶಿ ಆಗೋದಿಲ್ಲ, 3ನೇ ಅಧಿಪತಿಯಾಗಿ ಬರ್ತಾರೆ. ಸೊ ಆಗೋದಿಲ್ಲ. ಬಟ್ ಶುಕ್ರ ನಿಮಗೆ ಸಿಂಹರಾಶಿಯವರಿಗೆ ನಿಮ್ಮ ಜಾತಕದಲ್ಲಿ ಯೋಗಿಯಾಗಿದ್ದರೆ ಖಂಡಿತ ಆಗ್ಬೋದು. ಆದ್ದರಿಂದ ಸಿಂಹರಾಶಿಯವರೇ, ನಿಮಗೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ನಿಮಗೆ ಒಳ್ಳೆಯ ವಿಚಾರ ಏನಂದರೆ, 11ನೇ ಸ್ಥಾನದಲ್ಲಿ ಗುರು ಇರ್ತಾರೆ. 11ನೇ ಸ್ಥಾನದಲ್ಲಿ ಗುರು ಇರೋದ್ರಿಂದ ಇದು ನಿಮಗೆ ಒಂದು ಒಳ್ಳೆಯ ವಿಚಾರ. ರಾಹು 7ನೇ ಮನೆಗೆ ಬರ್ತಾರೆ. ರಾಹು 7ನೇ ಮನೆಗೆ ಬರೋದ್ರಿಂದ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ನಡೆಯುತ್ತೆ. ಲವ್ ಮ್ಯಾರೇಜ್ಗಳು ಸಿಂಹರಾಶಿಯವರಿಗೆ ನಡೆಯುತ್ತೆ. ಅದೇ ರೀತಿಯಲ್ಲಿ ರಾಶಿಯಲ್ಲೇ ಕೇತು ಇರೋದ್ರಿಂದ ತುಂಬ ಮೆಂಟಲಿ ಪ್ರೆಷರ್ ಆಗ್ತೀರ. ಮನೆ ಜವಾಬ್ದಾರಿ ಎಲ್ಲ ನಿಮ್ಮ ಮೇಲಿರುತ್ತೆ. ತಂಗಿ ಮದುವೆ ಮಾಡಬೇಕು, ಅಕ್ಕನ ಮದುವೆ ಮಾಡಬೇಕು, ಮನೇಲಿರೋ ಸಾಲ ಎಲ್ಲ ತೀರಿಸ್ಬೇಕು, ಎಷ್ಟೋ ಜವಾಬ್ದಾರಿಗಳು ಸಿಂಹರಾಶಿಯವ್ರ ಮೇಲಿರುತ್ತೆ. ಖಂಡಿತ ನಿಮಗೆ ಸಾಲ ನೀವು ಹಂತವಾಗಿ ತೀರಿಸ್ತೀರ. ನೀವು ಏನು ಕೆಲಸ ಮಾಡ್ತೀರಾ ಈ ಕೆಲಸನೇ ಮಾಡ್ತಾರೆ. ಅದನ್ನು ಬಿಟ್ಟು ಬಿಸ್ನೆಸ್ ಮಾಡಿದ್ರೂ ಲೋ ಬಜೆಟಲ್ಲಿ ಮಾಡಿ, ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ಹೋಗ್ಬಿಡಿ. ಈ ಟೈಮಲ್ಲಿ ಏನಾದ್ರು ನೀವು ಜಾಸ್ತಿ ರಿಸ್ಕನ್ನು ತೊಗೊಂಡ್ರೆ ಸಾಲ ಜಾಸ್ತಿ ಆಗುತ್ತೆ. ಅದಕ್ಕೆ ರಿಸ್ಕನ್ನು ತೊಗೋಬೇಡಿ. ಅದೇ ರೀತಿಯಲ್ಲಿ ನೀವು ಶನಿವಾರ ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗಿ, ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಇಲ್ಲಾಂದರೆ ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗಿ, ಶನಿ ಭಗವಾನ್ ದೇವಸ್ಥಾನದಲ್ಲಿ ನೀವು ಹೋಗಿ ಬೇಡಿಕೊಂಡು ಒಂದು 3 ಜನಕ್ಕೆ ಅನ್ನದಾನ ಮಾಡಿ. ಅನ್ನದಾತ ಪ್ರಭು. ಅನ್ನದಾನವನ್ನು ಎಷ್ಟು ಮಾಡ್ತೀರೋ ನಿಮಗೆ ಅಷ್ಟು ಒಳ್ಳೆಯದು. ಶನಿ ಭಗವಾನ್ ನಿಮಗೆ ಏನೂ ಮಾಡೋದಿಲ್ಲ. ಹಾಗೆ ನಿಮ್ಮ ಮನೇಲಿರೋ ಟಾಯ್ಲೆಟ್ ರೂಮ್ನ ನೀವೇ ತೊಳಿರಿ, ಪಾತ್ರೆಗಳನ್ನು ನೀವೇ ತೊಳಿರಿ.
ನಿಮ್ಮ ಮನೇಲಿರೋ ಹೆಣ್ಮಕ್ಳಿಗೆ ನೀವು ಹೆಲ್ಪ್ ಮಾಡಿ. ಇದು ಶನಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಅಷ್ಟಮ ಶನಿ ಇದ್ದಾಗ ಸ್ವಂತ ಮನೇಲಿ ಇರಬಾರ್ದು, ಬಾಡಿಗೆ ಮನೇಲಿ ಇರೋದು ಒಳ್ಳೆಯದು ಅಂತ. ಯಾಕಂದರೆ ಸ್ವಂತ ಮನೇಲಿದ್ದಾಗ ಇನ್ನೂ ಕಷ್ಟಗಳು ಜಾಸ್ತಿ ಇರುತ್ತೆ. ಅಷ್ಟಮ ಶನಿಲಿದ್ದವರು, ಅಷ್ಟಮ ಶನಿ ಯಾರಿಗಿರುತ್ತೋ. ಅದೇ ರೀತಿಯಲ್ಲಿ ಮನೆಯಲ್ಲಿ ತಾಯಿಗೆ ಹಾಗೆ ನಿಮ್ಮ ವೈಫಿಗೆ ನೀವು ಹೆಲ್ಪ್ ಮಾಡ್ತಾ ಬನ್ನಿ. ಸಮಾಜ ಸೇವೆಗಳಲ್ಲಿ ನೀವು ಎಷ್ಟಕ್ಕೆಷ್ಟು ಭಾಗಿಯಾಗ್ತಿರೋ ಅಷ್ಟು ನಿಮಗೆ ಒಳ್ಳೆಯದು. ಗೋದಾನ ಮಾಡಿ, ಹಸುವಿಗೆ ನೀವು ಧಾನ್ಯಗಳನ್ನು ಕೊಡೋದು, ಇದು ಕೂಡ ತುಂಬ ಒಳ್ಳೆಯದು. ಹಾಗೆ ನಿಮಗೆ ಕೇತು ರಾಶಿಯಲ್ಲಿರೋದ್ರಿಂದ ಮೆಡಿಟೇಷನ್ ಎಷ್ಟು ಮಾಡ್ತೀರೋ ಅಷ್ಟು ಒಳ್ಳೆಯದು. ತುಂಬ ವಿಚಾರಗಳನ್ನು ತಿಳ್ಕೊಳ್ಳಿ, ಜ್ಞಾನ ಹೆಚ್ಚಿಸ್ಕೊಳ್ಳಿ. ಜ್ಞಾನ ಹೆಚ್ಚಿಸೋದಕ್ಕೆ ಕೇತು ರಾಶಿಯಲ್ಲಿರೋದು ಇದು ತುಂಬ ಉತ್ತಮ. ಕಣ್ಣಿನ ಪ್ರಾಬ್ಲಮ್ ಬರುತ್ತೆ ಕೇತು ರಾಶಿಯಲ್ಲಿರೋದ್ರಿಂದ. ಕಣ್ಣಿನ ENT ಪ್ರಾಬ್ಲಮ್ ಏನಾದರೂ ಬರುತ್ತೆ, ಕಿವಿದು, ಕಣ್ಣಿಂದು ಅಥವಾ ಮೂಗಿಂದು, ಬಾಯಿಂದ ಏನಾದರೂ ಒಂದು ಸಮಸ್ಯೆಗಳು ಬರುತ್ತೆ. ಸ್ವಲ್ಪ ಹುಷಾರಾಗಿರಿ. ನಿಮ್ಮ ಹೆಲ್ತ್ ಬಗ್ಗೆ ನಿಮಗೆ ಗಮನ ಇರಲಿ. ENT ಪ್ರಾಬ್ಲಮ್ ಬರುತ್ತೋ ಈ ಟೈಮಲ್ಲೇ. ಯಾರಿಗೆ ರಾಶಿಯಲ್ಲಿ ಕೇತು ಅಥವಾ ಲಗ್ನದಲ್ಲಿ ಕೇತು ಇದ್ದಾಗ ENT ಪ್ರಾಬ್ಲಮ್ ಬರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ನಿಮ್ಮ ಹೆಲ್ತನ್ನು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟು ಕಟಕ ರಾಶಿ ಬಗ್ಗೆ ಹಾಕ್ತೀನಿ. ಧನ್ಯವಾದಗಳು.